ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ದಚ್ಚು ಮತ್ತೆ ಕಿಚ್ಚ ಫ್ರೆಂಡ್ಶಿಪ್ ಕಟ್ ಆಗಿದೆ. ಸ್ವತಃ ದರ್ಶನ್ ಅವರೇ ಇನ್ಮುಂದೆ ನಾನು ಸುದೀಪ್ ಫ್ರೆಂಡ್ಸ್ ಅಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅಷ್ಟಕ್ಕೂ ದರ್ಶನ್ ಸುದೀಪ್ ಸ್ನೇಹದ ಬಿರುಕಿಗೆ ಕಾರಣವಾಗಿದ್ದು ಸುದೀಪ್ ಕೊಟ್ಟ ಆ ಹೇಳಿಕೆನಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಡುವೆ ಏನೋ ಆಗಿದೆ. ಇತ್ತೀಚೆಗೆ ಇವರಿಬ್ಬರ ಮಧ್ಯೆ ಏನೂ ಸರಿ ಇಲ್ಲ. ಅದಕ್ಕೆ ಯಾವ ಕಾರ್ಯಕ್ರಮದಲ್ಲೂ ಒಟ್ಟೊಟ್ಟಿಗೆ ಕಾಣಿಸ್ಕೋತಾ ಇಲ್ಲ. ಇಂಥ ರೂಮರ್ಸ್ ಎಲ್ಲ ತುಂಬಾನೇ ಜಾಸ್ತಿ ಆಗಿದ್ವು. ಆದ್ರೆ ಈ ಎಲ್ಲಾ ರೂಮರ್ಸ್ಗೆ ಚಕ್ರವರ್ತಿ ದರ್ಶನ್ ಸ್ವತಃ ಅವರೇ ಬ್ರೇಕ್ ಹಾಕಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಅವರಿಬ್ರು ಅಲ್ಲಿ ಒಟ್ಟಿಗೆ ಕಾಣಿಸ್ಕೋತಾ ಇದ್ರು. ಆದ್ರೆ ಈಗ ದಚ್ಚು ಹೌದು ನಾವಿಬ್ರು ಸ್ನೇಹಿತರಲ್ಲ, ಇನ್ಮುಂದೆ ನಾವು ಒಟ್ಟಿಗೆ ಇರಲ್ಲ ಅಂತ ಹೇಳೋ ಮೂಲಕ ಬಹುದಿನಗಳ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಅಷ್ಟಕ್ಕೂ ಇವರಿಬ್ರ ಮಧ್ಯ ಆಗಿದ್ದಾದ್ರೂ ಏನು, ಅದರ ಒಂದು ಸ್ಮಾಲ್ ಡೀಟೇಲ್ ಅನ್ನ ಹೇಳ್ತೀನಿ ಬನ್ನಿ. ವಿಷ್ಣುವರ್ಧನ್ ಮತ್ತೆ ಅಂಬರೀಶ್ ನಂತರ ಸುದೀಪ್ ಮತ್ತೆ ದರ್ಶನ್ ಸ್ಯಾಂಡಲ್ವುಡ್ ದಿಗ್ಗಜರು ಅಂತ ಅನ್ಸ್ಕೊಂಡಿದ್ರು. ಆದ್ರೆ ಇವರಿಬ್ಬರ ಈ ಸ್ನೇಹ ಈಗ ಮುರಿದು ಬಿದ್ದಿದೆ. ಇದನ್ನ ಸ್ವತಃ ನಟ ದರ್ಶನ್ ಅವರೇ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ದಚ್ಚುನ ಈ ಟ್ವೀಟ್ ನೋಡ್ತಿದ್ದಂಗೆ ಇಬ್ಬರ ಅಭಿಮಾನಿ ಬಳಗದಲ್ಲಿ ಆತಂಕ ಬೇಜಾರು ಉಂಟಾಗಿದ್ದು ಮಾತ್ರ ಸುಳ್ಳಲ್ಲ. ಆದ್ರೆ ದರ್ಶನ್ ಮತ್ತೆ ಸುದೀಪ್ ನಡುವೆ ಬಿರುಕಿಗೆ ನಿಜವಾದ ಕಾರಣ ಏನು ಅನ್ನೋದು ಇಬ್ಬರ ಅಭಿಮಾನಿಗಳನ್ನ ಕಾಡ್ತಿತ್ತು. ಆಮೇಲೆ ದಚ್ಚು ಕಂಟಿನ್ಯೂಸ್ ಆಗಿ ಟ್ವೀಟ್ ಮಾಡ್ತಿದ್ದಾಗ ಇದಕ್ಕೆ ರೀಸನ್ ಏನು ಅನ್ನೋದು ಗೊತ್ತಾಯ್ತು. ಅಷ್ಟಕ್ಕೂ ದಚ್ಚು ಮತ್ತೆ ಕಿಚ್ಚ ಅವರ ಫ್ರೆಂಡ್ಶಿಪ್ ಎಂಡ್ ಆಗಕ್ಕೆ ಕಾರಣ ಆದ್ರೂ ಏನು? ಅಸ್ಲಿಗೆ ಸುದೀಪ್ ಅವರ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಬೇಸರ ಆಗಲು ಕಾರಣವಾಗಿರೋದು ದರ್ಶನ್ ಅಭಿನಯದ ಮೊದಲ ಸಿನಿಮಾ ಮೆಜೆಸ್ಟಿಕ್. ಎಸ್, ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಅವರು ಕೊಟ್ಟಿದ್ದ ಹೇಳಿಕೆ ಈಗ ದರ್ಶನ್ ಅವರ ಬೇಸರಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಸುದೀಪ್ ಕೊಟ್ಟ ಹೇಳಿಕೆ ಆದ್ರೂ ಏನು? ಮೆಜೆಸ್ಟಿಕ್ ಚಿತ್ರ ಮೊದಲು ನಂಗೆ ಬಂದಿತ್ತು, ನಾನಾಗ ಬ್ಯುಸಿ ಇದ್ದೆ, ಹಾಗಾಗಿ ದರ್ಶನ್ ಅವರ ಬಳಿ ಮಾಡಿಸಿ ಅಂತ ನಾನೇ ಹೇಳಿದ್ದೆ ಅಂತ ಕಿಚ್ಚ ಅವರು TV9 ವಾಹಿನಿಯ ಸಂದರ್ಶನ ಒಂದರಲ್ಲಿ ಹೇಳಿಕೆ ನೀಡ್ತಾರೆ. ಸುದೀಪ್ ಅವರ ಈ ಹೇಳಿಕೆನ ಖಂಡಿಸಿರೋ ದರ್ಶನ್ ಈ ಹೇಳಿಕೆಗೆ ಸುದೀಪ್ ಅವರು ಸ್ಪಷ್ಟೀಕರಣ ನೀಡ್ಲಿ, ಅದೇಗೆ ಅವರಿಂದ ನನಗೆ ಅವಕಾಶ ಸಿಕ್ತು ಅಂತ ತಿಳಿಸ್ಲಿ ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇನ್ನು ಕಿಚ್ಚ ಅವರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ದರ್ಶನ್ ಅವರ ಈ ಹೇಳಿಕೆಗೆ ಸುದೀಪ್ ಅವರು ಏನಂತ ಆನ್ಸರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇವರಿಬ್ಬರ ಫ್ರೆಂಡ್ಶಿಪ್ ಏನಾಗತ್ತೆ ಅನ್ನೋದು ಡಿಪೆಂಡ್ ಆಗಿದೆ. ಕಾದು ನೋಡೋಣ ಏನಾಗತ್ತೆ ಅಂತ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.